ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಕೂಡ ಪತಿ ಪತ್ನಿಯರಿಗೆ ಸಂತಾನ ಪ್ರಾಪ್ತಿಯಾಗದೆ ಇದ್ದರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಕಟ್ಟಿಕೊಳ್ಳುವುದರಿಂದ ವರ್ಷದಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತದೆ. ಮದುವೆಯಾಗಿ ಎಷ್ಟೇ ವರ್ಷಗಳು ಕಳೆದಿದ್ದರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಹೊತ್ತುಕೊಂಡು ತಿರಿಸಿ ನೋಡಿ, ಖಂಡಿತವಾಗಿಯೂ ಫಲ ನಿಮ್ಮದಾಗುತ್ತದೆ. ಈ ದೇವಸ್ಥಾನ ಎಲ್ಲಿದೆ, ಯಾವ ಹರಕೆಯನ್ನು ಹೊತ್ತುಕೊಳ್ಳಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗೋದಕ್ಕೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳನ್ನು ಒಂದು ಕರೆ ಮಾಡಿ ಸಂಪರ್ಕಿಸಿ ಉಚಿತವಾದ ಪರಿಹಾರವನ್ನು ನಿಮಗೆ ನೀಡ್ತಾರೆ. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನ ಎಲ್ಲಿದೆ ಅಂತ ನೋಡೋದಾದರೆ, ಹೊಯ್ಸಳ ಶೈಲಿಯ ಸುಂದರ ವಾಸ್ತುಶಿಲ್ಪದ ದೇಗುಲ ಇದು. ಇಲ್ಲಿ ತೊಟ್ಟಿಲು ಕಟ್ಟಿ ಪೂಜಿಸಿದರೆ ಆಗುತ್ತೆ ಸಂತಾನ ಪ್ರಾಪ್ತಿ. ದೇವಾಲಯದ ಆವರಣದಲ್ಲೇ ಇದೆ ನಾಗದೋಷಕ್ಕೆ ಪರಿಹಾರ. 3 ಭಂಗಿಯಲ್ಲಿ ನೆಲೆಯಾಗಿರುವ ತ್ರಿಕೋನಾಕಾರದ ಶ್ರೀಕೃಷ್ಣನಿರುವ ಈ ಕ್ಷೇತ್ರವೇ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. 1800 ವರ್ಷಗಳ ಇತಿಹಾಸ ಈ ದೇವಸ್ಥಾನದ್ದು. ಹೌದು, ಇದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹೆಮ್ಮರಗಾಲದಲ್ಲಿರುವ ದೇವಸ್ಥಾನ. ಇದನ್ನು ಗೋವರ್ಧನ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಸುಮಾರು 1800 ವರ್ಷಗಳ ಹಿಂದೆ ಚೋಳರು ಹಾಗೂ ಗಂಗರ ಕಾಲದಲ್ಲಿ ಈ ದೇಗುಲ ನಿರ್ಮಾಣವಾಯಿತು ಅನ್ನೋ ಐತಿಹ್ಯ ಕೂಡ ಇಲ್ಲಿ ನಾವು ನೋಡಬಹುದು. ಸಂತಾನ ಪ್ರಾಪ್ತಿಗೆ ಇಲ್ಲಿ ಅಪಾರವಾದ ನಂಬಿಕೆ ಇದೆ. ಇಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವರ ಮೂರ್ತಿ ಭಾರಿ ಆಕರ್ಷಣೀಯವಾಗಿದೆ. 3 ಭಂಗಿಯಲ್ಲಿ ನಟರಾಜನಂತೆ ನಿಂತಿರುವ ದೇವರನ್ನು ತ್ರಿಭಂಗಿ ಅವತಾರ ದೇವರು ಎಂದೇ ಕರೆಯಲಾಗುತ್ತದೆ. ಈ ದೇಗುಲಕ್ಕೆ ಮಕ್ಕಳಾಗದ ಗಂಡ ಹೆಂಡತಿ ಸೇರಿಕೊಂಡು ತೊಟ್ಟಿಲು ಕಟ್ಟಿ ಬೇಡಿಕೊಂಡರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ. ಹೀಗೆ ಅದೆಷ್ಟೋ ಭಕ್ತರು ಸಂತಾನ ಭಾಗ್ಯ ಪಡೆದಿದ್ದಕ್ಕೆ ಸಾಕ್ಷಿ ಎನ್ನುವಂತೆ ಹಲವು ಚಿಕ್ಕದಾದ ಬೆಳ್ಳಿ ತೊಟ್ಟಿಲುಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಇಲ್ಲಿರುವ ಕೃಷ್ಣನು ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವರು ಎಂದೇ ಕರೆಯಲಾಗುತ್ತದೆ. ನಾಗದೋಷಕ್ಕೂ ಕೂಡ ಇಲ್ಲಿ ಪರಿಹಾರ ಖಂಡಿತ ಇದೆ. ಇನ್ನು ಈ ದೇಗುಲದಲ್ಲಿ ಹಳೆಯ ಕಾಲದ ತೀರ್ಥ ಬಾವಿ ಇದ್ದು, ದೇವರ ಕಾರ್ಯಗಳು ಎಲ್ಲ ಆ ಬಾವಿಯಿಂದಲೇ ನೀರನ್ನು ಬಳಸುತ್ತಾರೆ. ಇನ್ನು ಇಲ್ಲಿರುವ ಮಣ್ಣಿನ ಹುತ್ತದ ಮುಂದೆ ಅವಲಕ್ಕಿ ತುಪ್ಪ ಇಟ್ಟು ಬೇಡಿಕೊಂಡರೆ ನಾಗದೋಷ ಪರಿಹಾರ ಆಗುತ್ತದೆ. ನಾಗಪಂಚಮಿ ಷಷ್ಠಿ ದಿವಸ ನಾಗರಾಜ ಇಲ್ಲಿ ದರ್ಶನ ಕೊಡುತ್ತಾನಂತೆ. ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಇಲ್ಲಿ ವಿಜೃಂಭಣೆಯ ಜಾತ್ರೆಯೂ ನಡೆಯುತ್ತದೆ. ಭಕ್ತರ ಆರಾಧ್ಯ ದೈವ ಈ ಗೋಪಾಲಸ್ವಾಮಿ. ಹುಚ್ಚು ಗೋಪಾಲ ಅಂತಲೂ ಕೂಡ ಈ ದೇವರನ್ನು ಕರೆಯಲಾಗುತ್ತದೆ. ಮೈಸೂರಿನಿಂದ 38 ಕಿಲೋಮೀಟರ್, ನಂಜನಗೂಡಿನಿಂದ 16 ಕಿಲೋಮೀಟರ್ ದೂರದಲ್ಲಿ ಈ ದೇವಾಲಯವಿದೆ. ದಿನವೊಂದಕ್ಕೆ 100 ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ದೇವಸ್ಥಾನದಲ್ಲಿ ದವಸ ಧಾನ್ಯಗಳು ಮಾರಾಟ ಮಾಡುವವರು ಇದ್ದಾರೆ. ಒಟ್ಟಿನಲ್ಲಿ ಶ್ರೀ ಸಂತಾನ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹಲವು ಭಕ್ತರ ಪಾಲಿನ ನೆಚ್ಚಿನ ಆರಾಧ್ಯ ದೈವವಾಗಿ ನೆಲೆಸಿದ್ದಾರೆ. ನಿಮಗೇನಾದರೂ ಸಂತಾನ ಭಾಗ್ಯ ಆಗಬೇಕು ಅನ್ನುವುದಾದರೆ ಈ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ನೀಡಿ, ಖಂಡಿತವಾಗಿಯೂ ಫಲ ಸಿಗುತ್ತದೆ. ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಪರಿಹಾರವನ್ನು ಮಾಡ್ತಾರೆ. ನಾಳೆ ಮತ್ತೊಂದು ದೈವ ಮತ್ತು ಪರಿಹಾರದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.